ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಕಂಪ್ಲೇಂಟಾ? ಯಾರ ಮೇಲೆ? ನನ್ನ ಹೆಂಡತಿ ಮೇಲೆ. ಹೆಂಡತಿ ಮೇಲೆ? ರೀ, ಕಂಪ್ಲೇಂಟ್ ಕೊಡ್ಬೇಕಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಇಲ್ಲಿ ಯಾಕೆ ಬಂದ್ರಿ? ಅಲ್ಲಿಗೆ ನಾನು ಹೋಗಲ್ಲ ಸರ್. ಆ ಪೊಲೀಸರು ತುಂಬಾ ಮುಂಗೋಪಿಸ್ಟ್ರು. ಅಲ್ಲಿ ನಮ್ಗೆ ಹೋಗಕ್ ಭಯ ಅಷ್ಟೇ. ಸರಿ ಹೇಳಿ, ಏನ್ ವಿಷಯ? ಹೆಂಡತಿ ಬೈತಾಳ? ಅವಳು ಭಯಲ್ಲ ಸರ್. ಅವಳು ಬೈತಾಳ? ಅವಳಂತ ಅವಳಲ್ಲೇ ಇಲ್ಲ, ತುಂಬಾ ಒಳ್ಳೆಯವಳು. ಮತ್ತೇನ್ರಿ ಕಂಪ್ಲೇಂಟ್? ಬೆಳಿಗ್ಗೆ ತಿಂಡಿನೇ ಕೊಡಲ್ಲ ಅಂತಾಳೆ. ಅದು ಹೋಗ್ಲಿ ಬಿಡಿ, ಮಧ್ಯಾಹ್ನ ಊಟನೂ ಹಾಕಲ್ಲ ಅಂತಾಳೆ. ತಮ್ಮ ನೋಡಿದ್ರೆ ಯಾಕೋ ಊಟ ತಿಂಡಿ ಬಿಟ್ಟಿರೋ ತರ ಕಾಣಿಸ್ತಾನೆ ಇಲ್ಲ ಸರ್. ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಇಳಿತಾ ಇದೆ, ಇಳಿಸ್ತೀನಿ. So, hey, come on, Vicky. You need another interview. ನಮಗ್ ನಮಸ್ಕಾರ ಹೇಳಲ್ಲ ಸರ್. ಇವನು ಬಂದ್ಬಿಟ್ಟಿದ್ದಾನೆ. ಏನಮ್ಮ ಹೆಂಗಿದೆ? ಎಲ್ಲಿಗೆ ಹೊಡಿಗುರು? ನಿಮ್ಗೆ ಪೊಲೀಸ್ ಅಂತ ಗೊತ್ತು ನನಗೆ. ಅಯ್ಯೋ, ಇಬ್ಬರು ಪೊಲೀಸರು ನೋಡಿದ್ರೆ ಒಬ್ಬ ಅಮಾಯಕ. ಹೊಡಿ. ಪ್ರಣಿ ವಿಕ್ಕಿರು ಬಂದಿದ್ದಾನೆ. ಟಿಫನ್ ತಗೋಮ್ಮ. ಬೇಗ ಬಾಮ್ಮ. ಬರ್ತಾರೆ. ಮತ್ತೇನಪ್ಪ ಸಮಾಚಾರ? ಹೇಳ್ಬೇಕಪ್ಪ. ಬನ್ನಿ. ಇಬ್ರು ಪೊಲೀಸರು. ಹೌದಾ? ಚೆನ್ನಾಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ. ಅದಕ್ಕೆ ಚೆನ್ನಾಗಿದ್ದೀರಾ? ಆಯ್ತು, ಹೇಳ್ರಪ್ಪ ಏನ್ ವಿಷಯ? ನೋಡು, ಮುಂದೆ ಚಟ್ನಿ ತಗೋಬಾರಿ. ನಮ್ಮ ಜನ ಶುರು ಮಾಡ್ಕೊಂಡು ಹೊಟ್ಟೆ ಇರ್ತದೆ ಗುರು. ಏನ್ ಮಾಡಿ ಕುತ್ಕೊಂಡಿಲ್ಲ. ನೋಡು, ಚಟ್ನಿ ಬರುತ್ತಾನೆ. ಹೌದೌದು, ಬೇಗ ಹಾಕಿ. ಅದಕ್ಕೆ ಒಂದು ಫಸ್ಟು ಕಡಿತಾ ಇರಪ್ಪ ಹೊಟ್ಟೆ ಅಷ್ಟು. ಅಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳಲ್ಲ? ಹೇಳಮ್ಮ. ಅಲ್ಲ, ಅವತ್ತು ನಿಮ್ಮ ಮನೆ ಲಂಚಿಗೆ ಹೋದಾಗ ಊಟ ಮಾಡೋಕ್ಕೂ ಮುಂಚೆ ನೀವೇನೇನೋ ಮಂತ್ರನ ಹೇಳಿ ಚಿಕ್ಕದಾಗಿ ಒಂದು ಪೂಜೆ ಮಾಡಿದ್ರಿ. ಇವತ್ತೇನೋ ನೀವು ಡೈರೆಕ್ಟ್ ಆಗಿ ತಿಂತಿದ್ದೀರಲ್ಲ? ಅದ್ಯಾಕಮ್ಮ ಕೇಳ್ತೀಯಾ? ನನ್ನ ಹೆಂಡತಿ ಮಾಡೋ ಅಡುಗೆ ಅದ್ಭುತ ಕಣಮ್ಮ. ಬಡ್ಡಿ ಮಗಂದು ಅಮೃತ ಅಂತೀನಿ. ಇವತ್ತು ತಿಂದ್ರೆ ನಾಳೆ ಉಳಿತೀವೋ ಇಲ್ವೋ ಅನ್ನೋ ಗ್ಯಾರಂಟಿನೇ ಇಲ್ಲ. ಇವತ್ತು ತಿಂಡಿ ನೀನ್ ತಾನೇ ಮಾಡಿರೋದು. ಆ ಗ್ಯಾರಂಟಿ ಮೇಲೆ ತಿಂತಾ ಇದೀವಿ ಅಷ್ಟೇ. ಅದಕ್ಕೆ ಅಷ್ಟೇ ಅಲ್ಲ, ಸಾಹೇಬ್ರು ಅವ್ರ ಮೇಡಮ್ ಅವ್ರ ಹತ್ರ ಆ ತಿಂಡಿಂದ ಮಾತಾಡ್ತಾ ಇಲ್ಲ. ಏನೋ ಸ್ವಲ್ಪ ನೀವೇ ಕೇಳಿ ನೋಡಿ. ಹೌದಾ ಅಣ್ಣ? ವಿದ್ಯೆ ಹೇಳ್ತಿರೋದು ನಿಜನಾ? ಏನು ಅಕ್ಕಿ ಜೊತೆ ಜಗಳನಾ? ಜಗಳ ಏನಿಲ್ಲಮ್ಮ, ಒಂದ್ ಸಣ್ಣ ಡೀಲ್ ಅಷ್ಟೇ. ಇಲ್ಲ. ಶಾಗ ಹೊಡ್ಬೇಡಿ. ಫಸ್ಟ್ ಡೀಲ್ ಏನು ಅಂತ ಪೂರ್ತಿ ಕೇಳು. ಆಯ್ತು ಬಿಡಪ್ಪ, ಹೇಳ್ತೀನಿ. ನನಗೇನು ಭಯನಾ? ಅಲ್ಲಮ್ಮ, ಅವಳು ಡೈಮಂಡ್ ನೆಕ್ಲೆಸ್ ಬೇಕು ಅಂತ ನನ್ನ ತಲೆ ತಿಂತಾ ಇತ್ತು. ಸರಿ ಆಯ್ತು, ಕೊಡ್ತೀನಿ. ಆದ್ರೆ ಒಂದು ಅಗ್ರಿಮೆಂಟು ಅಂತೆ. ಏನಪ್ಪ ಅಗ್ರಿಮೆಂಟ್ ಅಂದ್ರೆ, ಡೈಮಂಡ್ ನೆಕ್ಲೆಸ್ ಕೊಡ್ಸಿದ್ರೆ ನೀನ್ ನನ್ನ ಜೊತೆ 6 ತಿಂಗಳು ಮಾತಾಡಬಾರ್ದು ಅಂತ ಹೇಳಿದೆ. ಅವಳು ಒಪ್ಕೊಂಡೇ ಬಿಡೋದು. ಅದಕ್ಕೆ ನಾನು ಕಷ್ಟಪಟ್ಟು ಒಂದು ಡೈಮಂಡ್ ನೆಕ್ಲೆಸ್ ಕೊಡ್ಸ್ಬಿಟ್ಟೆ ಅವ್ರಿಗೆ. 5 ತಿಂಗಳಿಂದ ನೆಮ್ಮದಿಯಾಗಿ. ಪಾಪ ಅಣ್ಣ ಅದಕ್ಕೆ. ಅಲ್ಲ, ಮಾತಾಡದೇ ಇರೋದು ಎಷ್ಟು ಕಷ್ಟ ಗೊತ್ತಾ? ಮನೇಲಿರೋ ನೀವಿಬ್ರು ನೀನ್ ಜೊತೆ ಬಿಟ್ಟು ಅವ್ರು ಯಾರ ಜೊತೆ ಅಂತೇಳಿ ಮಾತಾಡ್ತಾರೆ? ನೀನ್ ಹೇಳೋದೇನೋ ನಿಜಾನೆ. ಮನೇಲಿರೋದು ನಾವಿಬ್ರೆ. ಆದ್ರೆ ಅವಳು ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಷ್ಟೇ. ಮನೇಲಿರೋ ಟಿವಿ, ಚೇರು, ಫ್ರಿಡ್ಜ್, ವಾಷಿಂಗ್ ಮಷೀನು ಎಲ್ಲಾನು ಬೈತಾ ಇರ್ತಾರೆ. ಅದೆಲ್ಲ ಬಿಟ್ಬಿಡ್ತು ನೀನು. ಆ ಕುಕ್ಕರ್ ಕೂಗ್ಕೊಳತ್ತಲ್ಲ, ಅದ್ರ ಹತ್ರ ಹೋಗ್ಬಿಟ್ಟು ನಾನ್ ಕೂಗೋದೇನು ಯಾರಿಗೂ ಕೇಳಲ್ಲ, ನೀನ್ ಕೂಗೋದೇನು ಯಾರಿಗಪ್ಪ ಕೇಳೋದ್ರಿಂದ ಡಬ್ಬ ಅಂತ ಅದ್ರ ತಲೆ ಮೇಲೆ ಹೊಡಿತಾರೆ. ಅದ್ ಹೆಂಗಿರೋದು ಗೊತ್ತಾ? ನನ್ನ ತಲೆ ಮೇಲೆ ಹೊಡೆದಂಗಿರೋದು.